ಸೌಜನ್ಯ ಪ್ರಕರಣ ಮತ್ತು SIT ತನಿಖಾಧಿಕಾರಿಗಳ ವಿಚಾರಣೆಗಳು ಇವೆಲ್ಲವೂ ಕೂಡ ಒಂದು ಸೂಕ್ಷ್ಮ ಸುಳಿವನ್ನು ಕೊಡ್ತಿದೆ. ನೀವು ಚಿನ್ನಯ್ಯನ ಹೇಳಿಕೆ ಇರಬಹುದು ಅಥವಾ ಈ ಒಡನಾಡಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ಧೈರ್ಯವಾಗಿ ಸಾಕ್ಷಿ ಹೇಳೋಕ್ಕೆ ಬಂದಿರುವಂತಹ ಒಬ್ಬ ತಾಯಿಯ ಸಾಕ್ಷಿ ಮತ್ತು ದೂರು SIT ತನಿಖಾಧಿಕಾರಿಗಳಿಗೆ ಕೊಟ್ಟಂತಹ ದೂರು, ಅದಾದ ಮೇಲೆ ಇದೇ ಕುಸುಮಾವತಿಯವರು ಕೊಟ್ಟಂತಹ ದೂರು, ಅದು ಚಿನ್ನಯ್ಯನ ಮೇಲೆ ಇರಬಹುದು. ಇದರ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಪ್ರಕರಣದ ಸಾಕಷ್ಟು ತನಿಖೆಗಳಲ್ಲಿ ತಮ್ಮ ತಪ್ಪಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಬರ್ತಿರುವಂತಹ ಉದಯ್ ಕುಮಾರ್ ಜೈನ್ ಅವರಿಗೆ ವಿಚಾರಣೆ ಮಾಡಿಸಿದ್ದು, ಅನಂತರದಲ್ಲಿ ಅವರು ಮಾಧ್ಯಮದ ಮುಂದೆ ಹೇಳಿದ್ರು ಸೌಜನ್ಯ ಪ್ರಕರಣದ ಬಗ್ಗೆ ನನ್ನನ್ನು ಕರೀಲಿಲ್ಲ ಅಂತ ಉದಯ್ ಕುಮಾರ್ ಜೈನ್ ಅವರು ಹೇಳಿರುವಂಥದ್ದು. ಅನಂತರದಲ್ಲಿ ಅವರು ರಾಷ್ಟ್ರಪತಿಗಳಿಗೆ ದಯಾಮರಣ ಅರ್ಜಿಯನ್ನು ಬರೆದಿರುವಂಥದ್ದು. ಇದಾದ ಮೇಲೆ ಒಂದು ಮೇನ್ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಬುರುಡೆ ಪ್ರಕರಣನೇ ಇರಬಹುದು, ಆದರೆ ಕೇರಳದ ಒಬ್ಬ ಸಂಸದನ ಲಿಂಕ್ ಇರಬಹುದು, ಮತ್ತು ಮಾಧ್ಯಮಗಳೇ ಹೇಳಿದ್ದಂತಹ ಯಾವುದೋ ಪ್ರಯೋಗಾಲಯದಿಂದ ತಂದಿದ್ದಂತಹ ಬುರುಡೆ ಅನ್ನುವಂತಹ ವಿಚಾರ ಒಂದು ಕಡೆ ಇಟ್ಟು, ಈಗ ಅದೇ ಬುರುಡೆ ವಿಚಾರವಾಗಿ ಬಂಗ್ಲೆಗುಡ್ಡದಲ್ಲಿ ಮಹಜರ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ತಗೊಂಡಾಗ ಯಾವುದು ಸರಿ ಯಾವುದು ತಪ್ಪು? ಇದೇ ಕಾರಣಕ್ಕೇನೆ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಯಾವುದೂ ಕೂಡ ಇಲ್ಲಿ ಸತ್ಯ ಅಲ್ಲ. ಇದೇ ಮಹೇಶ್ ತಿಮ್ರೋಡಿಯವರ ಬಂಧನ ಆದಾಗಲೂ ಕೂಡ ಬಹುಪಾಲು ಮಾಧ್ಯಮಗಳು ಹೇಳಿದ್ದು ಸುಳ್ಳು ಸಾಕ್ಷಿ ಅಂತ. ಆದರೆ ಅವರು BL ಸಂತೋಷ್ ಅವರ ವಿಚಾರವಾಗಿ ಆಡಿದಂತಹ ಮಾತುಗಳಿಗೆ ಅವರಿಗೆ ಒಂದು ದೂರು ಸಲ್ಲಿಕೆ ಆಗಿತ್ತು, ಆ ಕಾರಣಕ್ಕೋಸ್ಕರ ಕರೆಸಿ ವಿಚಾರಣೆ ಮಾಡಿದರು ಅನ್ನುವಂಥದ್ದು ಆ ತದನಂತರದಲ್ಲಿ ಗೊತ್ತಾದಂತಹ ಸತ್ಯ. ಆದರೆ ಈಗ ಇದೇ ಸೌಜನ್ಯ ಗೌಡ ಅವರ ಮಾವ ವಿಠಲ್ ಗೌಡ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಮತ್ತೊಂದು ಸುತ್ತಿಗೆ ವಿಚಾರಣೆಗೆ ಒಂದು ಡೇಟ್ ಕೊಟ್ಟು ಕಳಿಸಿರುವಂತಹ ಇಡೀ ಪ್ರಕರಣವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ SIT ತನಿಖಾಧಿಕಾರಿಗಳು ಈ ಸೌಜನ್ಯ ಪ್ರಕರಣದ ಸುತ್ತುವರಿತಾ ಇದ್ದಾರೆ. ಕೇಸ್ ರೀಓಪನ್ ಆಗಿದೆಯಾ ಆಗಿಲ್ವಾ? ಗೃಹ ಸಚಿವರೇ ಹೇಳಿರುವಂಥದ್ದು ಯಾವ ಲಿಂಕ್ಗಳನ್ನು ಅವರು ಪರಾಮರ್ಶಿಸಲಿಕ್ಕೆ ಅಥವಾ ಅದರ ಸತ್ಯಾಸತ್ಯತೆಗಳನ್ನು ಹುಡುಕುವಂತಹ ಪ್ರಯತ್ನಗಳು ನಡೀತಿರಬಹುದೇ ವಿನಃ ಕೇಸ್ ರೀಓಪನ್ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವರಿಗೆ ಒಂದು ಕಾಲಮಿತಿಯನ್ನು ಕೊಟ್ಟಿಲ್ಲ ಮೊಹಂತಿ ಅವರ ನೇತೃತ್ವದ ಇಡೀ ತನಿಖಾ ತಂಡಕ್ಕೆ. ಅವರೇನು ಕೊಡ್ತಾರೆ ನೋಡೋಣ, ಅದಕ್ಕೂ ಮುಂಚೆ ನಾವು ಇಂಟರ್ಫಿಯರ್ ಆಗಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದು ಇದನ್ನೇ, ಗೃಹ ಸಚಿವರು ಹೇಳಿದ್ದು ಇದನ್ನೇ. ಆದರೆ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮಾತ್ರ ಇದು ಷಡ್ಯಂತ್ರ ಅಂತ ಆರಂಭದಲ್ಲಿ ಹೇಳಿದರು. ಅನಂತರದಲ್ಲಿ ಈ ಇಡೀ ಪ್ರಕರಣ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣ ಏನಿತ್ತು, ಚಿನ್ನಯ್ಯ ಕೊಟ್ಟಂತಹ ದೂರು, CRPC 164 ಕೊಟ್ಟಂತಹ ಹೇಳಿಕೆಗಳು, ಇವೆಲ್ಲವನ್ನೂ ಕೂಡ ನೋಡಿದ ಮೇಲೂ ಕೂಡ ಈಗ TK ಶಿವಕುಮಾರ್ ಅವರು ಮತ್ತೂ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಈ ಪ್ರಕರಣದ 3 ರೂವಾರಿಗಳು BJPಯವರು. ನೋಡಿ, BJPಯವರೇ ಈಗೆಲ್ಲರೂ ಹೊರಗೆ ಬರ್ತಿದ್ದಾರೆ ಮತ್ತು ಕಾರ್ಯಕರ್ತರು ಅವರೇ ಷಡ್ಯಂತ್ರ ಮಾಡಿರೋದು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಭಾನುವಾರ ಕೂಡ ಹೇಳಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಇಡೀ ಪ್ರಕರಣ ಸೂಕ್ಷ್ಮವಾಗಿ ನೋಡಿದ್ರೆ ಈಗ ಸೌಜನ್ಯ ಸುತ್ತುವರಿತಿದೆ. ಯಾಕಂದರೆ ಮಾಧ್ಯಮಗಳು, ಮೇನ್ಸ್ಟ್ರೀಮ್ ಮಾಧ್ಯಮಗಳು ಮೊದಲಿಂದ ಹೇಳಿದ್ದಂಥದ್ದು ಒಂದಾದರೆ ಈಗ ಬೇರೆ ರೀತಿಯಾದಂತಹ ಒಂದು ವಾದ ಮತ್ತು ನರೇಷನ್ ಬೇರೆ ರೀತಿಯಲ್ಲಿ ಕೇಳಿ ಬರ್ತಿರುವಂಥದ್ದು. ಒಂದಂತೂ ಪಕ್ಕ, SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡದ ಹೊರತು ಮತ್ತು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅವರು ರಿಪೋರ್ಟ್ಸ್ ಸಲ್ಲಿಕೆ ಮಾಡದ ಹೊರತು ಈ ಊಹಾಪೋಹಗಳ ಸುದ್ದಿಯನ್ನು ನಂಬುವಂಥದ್ದು ತಪ್ಪಾಗುತ್ತೆ. ಯಾಕಂದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ನಡೀತಿರುವಂತಹ ಪ್ರಕರಣ ಆಗಿರೋದ್ರಿಂದ ಆರೋಪ ಇದೆ, ಆರೋಪಿಗಳಿದ್ದಾರೆ, ಆರೋಪ ಮಾಡಿದವರಿದ್ದಾರೆ. ಆದರೆ ಆರೋಪ ಮಾಡಿದವರನ್ನು ಮೊದಲು ಕರೆಸಿ ವಿಚಾರಣೆ ಮಾಡ್ತಿರುವಂಥದ್ದು, ತನಿಖೆ ಮಾಡ್ತಿರುವಂಥದ್ದು SIT ತನಿಖಾಧಿಕಾರಿಗಳ ತನಿಖೆಯ ಪ್ರಕ್ರಿಯೆಯ ಒಂದು ಕ್ರಮ ಆಗಿರಬಹುದು. ಅವರು ರಿವರ್ಸ್ ತನಿಖೆ ಮಾಡ್ತಿರಬಹುದು. ಆದಾಗ್ಯೂ ಇಡೀ ಪ್ರಕರಣದಲ್ಲಿ ಇತ್ತೀಚೆಗೆ ಬುರುಡೆ ಅಂತ ಒಂದಷ್ಟು ಕಡೆ ಓಡಾಡಿದ್ದು, ಬುರುಡೆಯ ಪ್ರಕರಣ ಅನ್ನುವಂಥದ್ದನ್ನು ಮೇನ್ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರೋ ಸಂದರ್ಭದಲ್ಲಿ ಸೌಜನ್ಯ ಸುತ್ತ ಇಡೀ ಪ್ರಕರಣ ಮತ್ತು ತನಿಖೆ ಸಾಕ್ತಿರುವ ರೀತಿ ನೋಡಿದಾಗ ಎಲ್ಲೋ ಒಂದು ಕಡೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳೇನಿದ್ಲು, ಆಕೆಯ ದಾರುಣ ದೌರ್ಜನ್ಯ ಮತ್ತು ಅತ್ಯಂತ ಹೇಯಕರವಾದಂತಹ ಸಾವು, ಕೊಲೆ,
ಆ ಎರಡಕ್ಕೂ ಕೂಡ ಉತ್ತರ ಹುಡುಕುವಂತಹ ಪ್ರಯತ್ನಗಳು ಮತ್ತು ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಪ್ರಯತ್ನಗಳು ಏನು ಕೋರ್ಟ್ ಹೇಳಿತ್ತು ಅಥವಾ SIT ರಚನೆ ಆಗಿತ್ತು 1994ರಿಂದ 2014 ಮಧ್ಯದ ಎಲ್ಲ ಸಾವುಗಳ ಒಂದು ತನಿಖೆ ಆಗಬೇಕು ಅಂತ ಏನು ಹೇಳಿತ್ತು, ಅದರ ಪ್ರಕಾರವೇ ಸೌಜನ್ಯ ಪ್ರಕರಣಕ್ಕೆ ಜೀವ ಬಂದಿರಬಹುದು ಮತ್ತು ಆ ಕಾರಣಕ್ಕೋಸ್ಕರನೇ ಇವೆಲ್ಲ ನಡೀತಿದೆ ಅಂತ ಅನಿಸುತ್ತೆ. ಆದರೆ ಒಂದಂತೂ ಪಕ್ಕ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡೋ ತನಕ ಎಲ್ಲವೂ ಕೂಡ ಕೇವಲ ಊಹಾಪೋಹಗಳೇ ಆಗಿರುತ್ತವೆ ವಿನಃ mainstream ಮಾಧ್ಯಮಗಳಲ್ಲಿ ಬರುವಂಥದ್ದು ಇರಬಹುದು, ಯೂಟ್ಯೂಬಲ್ಲಿ ಬರುವಂಥದ್ದು ಇರಬಹುದು. ಒಂದಂತೂ ಸತ್ಯ, ಈ ಸಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಬಹುಪಾಲು ಜನ ಏನು ಆಕ್ರೋಶಿತರಿದ್ದಾರೆ ಅವರ ಒಂದು ನಂಬಿಕೆಯಾಗಿದೆ. ಸರ್ಕಾರ ಮತ್ತು ತನಿಖಾಧಿಕಾರಿಗಳು ಕೂಡ ಅಂಥದ್ದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ.